ಹಾಯ್ ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮದು ಏನಮ್ಮಿಷ್ಟ. ಸ್ನೇಹಿತರೆ, ಇದು 15 ವರ್ಷದ ಮುಂದಿನ ಪ್ರಶ್ನೆ. ಸೊ ಈಗ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಅಭಿಮನ್ಯು ಚಿನ್ನದ ಅಂಬಾರಿಯನ್ನ ಹೊತ್ತು ಸಾಗ್ತಾ ಇದ್ದಾನೆ. ಅಭಿಮನ್ಯು ನಿವೃತ್ತಿ ನಂತರ ಧನಂಜಯ, ಮಹೇಂದ್ರ ಹಾಗೆ ಏಕಲವ್ಯನ ನಡುವೆ ಒಂದು ಕಾಂಪಿಟೇಷನ್ ಅನ್ನೋದು ನಡೆಯುತ್ತೆ. ಈ ಮೂರರಲ್ಲಿ ಯಾರಾದರೂ ಒಬ್ಬರು ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗ್ತಾರೆ. ಇವರ ನಿವೃತ್ತಿಯ ನಂತರ ಭವಿಷ್ಯದಲ್ಲಿ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗತಕ್ಕಂಥ ಆನೆಗಳು ಯಾವುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾ ಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ, ಸ್ನೇಹಿತರೆ, ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಈ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಎಲ್ಲ ಆನೆಗಳಿಗೂ ಸಹ ಅಂಬಾರಿಯನ್ನು ಹೊರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಅನ್ನೋದು ಇದ್ದೇ ಇರುತ್ತೆ. ಆದರೆ ಅವಕಾಶ ಅನ್ನೋದು ಎಲ್ಲರಿಗೂ ಸಹ ಸಿಗೋದಿಲ್ಲ. ಸೊ ಇದು 15 ವರ್ಷ ಮುಂದಿನ ಪ್ರಶ್ನೆ ಆಗಿರೋದ್ರಿಂದ, ಸೊ ಮುಂಬರ್ತಕ್ಕಂಥ ದಿನದಲ್ಲಿ ಅಂಬಾರಿಯನ್ನು ಹೊರಲಿಕ್ಕೆ ಯಾವೆಲ್ಲ ಆನೆಗಳು ಕಾಂಪಿಟೇಷನಲ್ಲಿ ಇರ್ತವೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಮೊದಲು ಈ ಒಂದು ಪ್ಲೇಸಲ್ಲಿ ಬರ್ತಕ್ಕಂಥವನು ಯಾರು ಅಂತಂದರೆ ನಮ್ಮ ಭೀಮ. ಸ್ನೇಹಿತರೆ, ಭೀಮನಿಗೆ ಈಗ 23 ವರ್ಷ. ಇವನ ಎತ್ತರ 2.90 ಮೀಟರ್ ಅಂದರೆ 9 ಅಡಿ 8 ಇಂಚು, ತೂಕ 4945 kg. 23 ವರ್ಷಕ್ಕೆ ಈ ಪಾರ್ಟಿ ಇದ್ದಾನೆ ಅಂತಂದರೆ ಇನ್ನೊಂದು 15 ವರ್ಷಕ್ಕೆ ಭೀಮ ಹೆವಿ ಆಗಿರ್ತಾನೆ, ತುಂಬ ಕದರ್ ಆಗಿರ್ತಾನೆ, ನೋಡೋದಕ್ಕೂ ತುಂಬ ಚೆನ್ನಾಗಿದ್ದಾನೆ. ಆಲ್ರೆಡಿ ದಸರಾದಲ್ಲಿ ಪಟ್ಟದ ಆನೆಯಾಗಿ ಭಾಗಿಯಾಗಿರೋದ್ರಿಂದ ಸೊ ಇವನ ಬ್ಯೂಟಿ ಬಗ್ಗೆ ಯಾವುದೇ ಒಂದು ಕ್ವಶನ್ಸ್ ಅನ್ನೋದು ಬರೋದಿಲ್ಲ. ತುಂಬ ಚೆನ್ನಾಗಿರ್ತಕ್ಕಂಥ ದಂತಗಳಿದೆ, ಹಾಗೆ ಅಷ್ಟೇ ಚೆನ್ನಾಗಿರ್ತಕ್ಕಂಥ ಮುಖದ ಲಕ್ಷಣ, ಮತ್ತು ಉದ್ದವಾಗಿರ್ತಕ್ಕಂಥ ಸೊಂಡೆಲು, ಹಾಗೆ ಅಷ್ಟೇ ಪ್ಲಾಟ್ ಇರ್ತಕ್ಕಂಥ ಬೆನ್ನಿನ ಭಾಗ. ಮೇಯ್ನಾಗಿ ಇವನ ಬಿಹೇವಿಯರ್ ತುಂಬ ಕಾಮ್ ಆ್ಯಂಡ್ ಕ್ವೈಟ್. ಚಿಕ್ಕ ಮಗು ಪಕ್ಕಕ್ಕೆ ಹೋಗಿ ಫೋಟೋ ಕ್ಲಿಕ್ಸ್ಕೊಂಡ್ರು ಆರಾಮಾಗಿ ಫೋಟೋ ತೆಗೆದುಕೊಳ್ತಾನೆ, ಅಷ್ಟು ಒಳ್ಳೆಯವನು. ಸೊ ಇವನು ಆ್ಯಕ್ಚುಲಿ ಇವನಿಗೆ ವಿಷಯ ಏನು ಅಂತಂದರೆ 15 ವರ್ಷ ಇರಬೇಕಾದ್ರೇ ಇವನು ಫ್ಯೂಚರ್ ಹೌದಾ ಕ್ಯಾರಿಯರ್ ಅಂತಲೇ ಡಿಸೈಡ್ ಮಾಡಿದರು. 17 ವರ್ಷ ಇರಬೇಕಾದ್ರೇ ಇವನು ದಸರಾಗೆ ಬರ್ತಾನೆ. ಸೊ ಅಲ್ಲೂ ಕೂಡ ಸ್ವಲ್ಪ ದಿನ ಇದ್ದು ಮತ್ತೆ ವಾಪಸ್ ಹೋಗಿರ್ತಾನೆ. ಆಗಲೇ ಇವನ್ನ ಡಿಸೈಡ್ ಮಾಡ್ತಾನೆ ಇವನೇ ಭವಿಷ್ಯದ ಅಂಬಾರಿ ಆನೆ ಅಂತಾನೆ. ಸ್ನೇಹಿತರೆ, ಈ ಲೀಸ್ಟಲ್ಲಿ ಭೀಮ ಸ್ಟ್ರಾಂಗ್ ಕಂಟೆಂಡರ್ ಆಗಿದ್ದಾನೆ. ಇವನ್ ಹೇಳೋದಕ್ಕಾಗೋದಿಲ್ಲ. ನೆಕ್ಸ್ಟು ಈಗ ಧನಂಜಯ, ಮಹೇಂದ್ರ ಮತ್ತು ಏಕಲವ್ಯ ಏನಿದ್ದಾರೆ ಇವ್ರಿಗೂ ಸಹ ಕಾಂಪಿಟೇಷನ್ ಕೊಟ್ಟರು ಹೇಳೋಕ್ಕಾಗೋದಿಲ್ಲ. ಇವನ್ ಭೀಮ ಕೂಡ ಕಾಂಪಿಟೇಟರ್ ಆಗಿರ್ತಾನೆ. ಸೊ ನೆಕ್ಸ್ಟು ಹೌದಾ ಕ್ಯಾರಿಯರ್ಗೆ. ಸ್ನೇಹಿತರೆ, ಇದಾದಮೇಲೆ ಸೆಕೆಂಡು ಪ್ಲೇಸಲ್ಲಿ ಬರ್ತಕ್ಕಂಥವನು ಯಾರು ಅಂತಂದರೆ ಮಿಸ್ಟರ್ ಕಂಜನ್. ಸ್ನೇಹಿತರೆ, ಕಂಜನ್ ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿರ್ತಕ್ಕಂಥ ಆನೆ, ತುಂಬ ಕಡಿಮೆ ವಯಸ್ಸು, ತುಂಬ ಬಲಿಷ್ಠವಾಗಿರ್ತಕ್ಕಂಥದ್ದು. ಇವನನ್ನು ನೋಡ್ತಾ ಇದ್ರೆ ನನಗೊಂದೊಂದು ಆ್ಯಂಗಲಲ್ಲಿ ನಮ್ಮ ಗೋಪಾಲ ಸ್ವಾಮಿ ಹಾಗೆ ಕಾಣ್ತಾನೆ. ಸ್ನೇಹಿತರೆ, ಕಂಜನ್ ನನಗೆ ಅನಿಸಿದ ಪ್ರಕಾರ ಒಂದು ಹೈಟ್ ಅಂತ ನಾವು ನೋಡೋದಾದರೆ ಸೊ ಒಂದು 9 ಅಡಿ ಹೈಟ್ ಇದ್ದಾನೆ. ಸೊ ಹಾಗೆ ಇವನ ತೂಕದ ಬಗ್ಗೆ ಹೇಳಬೇಕು ಅಂತಂದರೆ ಒಂದು 4515 kg ಇದ್ದಾನೆ. ತುಂಬ ಚೆನ್ನಾಗಿರ್ತಕ್ಕಂಥ ದಂತಗಳು, ಹಾಗೆ ಬೆನ್ನಿನ ಭಾಗ ಏನಿದೆಯಲ್ಲ ತುಂಬ ಪ್ಲಾಟ್ ಇದೆ, ಮುಖದ ಲಕ್ಷಣ ತುಂಬ ಚೆನ್ನಾಗಿದೆ, ಒಂಥರ ಹ್ಯಾಂಡ್ಸಮ್ ಇವನು ಕಂಜನ್ನು. ಸೊ ಇವನು ಕೂಡ ಮುಂಬರ್ತಕ್ಕಂಥ ದಿನದಲ್ಲಿ ಅಂಬಾರಿಯನ್ನು ಹೊರ್ತಕ್ಕಂಥ ಆನೆಗಳ ಲೀಸ್ಟಲ್ಲಿ ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ಆಗಿರ್ತಾನೆ. ಸೊ ಇದು ನಮ್ಮ ಕಂಜನ್. ಇವನ್ ಅಂಬಾರಿ ಆನೆ ಆಗಿದ್ರು ಓಕೆ, ಕ್ಯಾಪ್ಚರಿಂಗ್ ಆದರೂ ಓಕೆ, ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದಾದಮೇಲೆ 3rd ಪ್ಲೇಸಲ್ಲಿ ಇರ್ತಕ್ಕಂಥವನು ಯಾರು ಅಂತಂದರೆ ಮಾಸ್ತಿ. ಆ್ಯಕ್ಚುಲಿ ಮಾಸ್ತಿ ಇದುವರೆಗೂ ಸಹ ದಸರಾದಲ್ಲಿ ಭಾಗಿಯಾಗಿಲ್ಲ. ಆದರೆ ಸೊ ಮಾಸ್ತಿಯನ್ನು ನಾವು ನೋಡಿದಾಗೆಲ್ಲ ನಮ್ಮ ಅರ್ಜುನನೇ ನೆನಪಾಗ್ತಾನೆ. ಅವನ ಮೈಕಟ್ಟು, ಅವನ ದಂತ ಮತ್ತು ಮುಖದ ಲಕ್ಷಣ.
ಸೊ ಒನ್ಸ್ ಏನಾದರೂ ಮಾಸ್ತಿ ಏನಾದರೂ ದಸರಾಗೆ ಕಾಲಿಟ್ನೋ ಅವ 100% ಶುರುವಾಗೇ ಆಗುತ್ತೆ. ಸೊ ಒಂದು ಅಂಬಾರಿ ಆನೆ ಆಗ್ಲಿಕ್ಕೆ ಏನೆಲ್ಲ ಕ್ವಾಲಿಟೀಸ್ ಬೇಕೋ ಆ ಎಲ್ಲ ಕ್ವಾಲಿಟೀಸ್ ಅವನಲ್ಲಿದೆ. ಸೊ ಬೆನ್ನು ತುಂಬ ಫ್ಲಾಟ್ ಇದೆ, ದಂತಗಳು ಚೆನ್ನಾಗಿದೆ, ಹಾಗೆ ಮುಖದ ಭಾಗ ತುಂಬ ಚೆನ್ನಾಗಿರೋದ್ರಿಂದ ಮೇ ಬಿ ಇವನು ಕೂಡ ಒನ್ ಆಫ್ ದ ಸ್ಟ್ರಾಂಗ್ ಕಂಟೆಂಡರ್ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಇನ್ನು ಅದೇ ರೀತಿಯಾಗಿ 4ನೇವನೊಬ್ಬ ಇದ್ದಾನೆ. ಅವನಿನ್ನೂ ಹೊರಗಿನ ಪ್ರಪಂಚಕ್ಕೆ ಕಾಲೇ ಇಟ್ಟಿಲ್ಲ, ಎಲ್ಲೋ ದುಬಾರೆ ಕ್ರಾಲಲ್ಲಿ ಸೈಲೆಂಟ್ ಆಗಿದ್ದಾನೆ. ಅವನ ಬಗ್ಗೆ ಜನರಿಗೆ ಇನ್ನೂ ತುಂಬ ಗೊತ್ತೇ ಇಲ್ಲ. ಅವನು ಹೊರಗಡೆ ಬಂದ ಅಂತಂದರೆ 100% ಈ ವಿಲ್ ಬಿ ದ ಸ್ಟ್ರಾಂಗೆಸ್ಟ್ ಕಂಟೆಂಡರ್ ಆಫ್ ದ ಕ್ಯಾರಿಯರ್. ಅವನು ಯಾರು ಅಂತಂದರೆ ಮಿಸ್ಟರ್ ರಾಜನ್. ಸ್ನೇಹಿತರೆ, ಇಲ್ಲಿ ನೀವು ಕರಡಿ ಅಂದ್ಕೊಂಡ್ರೆ ಆ್ಯಕ್ಚುಲಿ ಕರಡಿ ಈ ಜನ್ರೇಷನ್ಗೆ ಸೇರೋದಿಲ್ಲ. ಆ್ಯಕ್ಚುಲಿ ಯಾಕೆ ಅಂತಂದರೆ ಕರಡಿಗೆ ಒಂದು 35-36 ವರ್ಷ ವಯಸ್ಸಾಗಿದೆ. ಸೊ ಇನ್ ಕೇಸ್ ಅವನು ದಸರಾಗೆ ಬರ್ತಾನೆ ಅಂದ್ಕೊಳ್ಳಿ, ದಸರಾಗೆ ಬಂದರೂ ಕೂಡ ಆಲ್ರೆಡಿ ಮಹೇಂದ್ರ, ಧನಂಜಯ, ಏಕಲವ್ಯ ಯಾರೋ ಒಬ್ಬರು ಅಂಬಾರಿಯನ್ನು ಹೊರ್ತಾ ಇರ್ತಾರೆ. ಸೊ ನಾನು ಮಾತಾಡ್ತಿರೋದು ಯಾವುದು ಅಂತಂದರೆ 23-25 ವರ್ಷದೊಳಗಿರ್ತಕ್ಕಂಥ ಆನೆಗಳು. ಸೊ ಇಲ್ಲಿ ರಾಜನ್ ಸ್ನೇಹಿತರೆ, ಸೀಗೆ ನೆನಪಿದೆಯಾ? ಸೊ ಅವನು ತುಂಬ ಚೆನ್ನಾಗಿರ್ತಕ್ಕಂಥ ಆನೆ, ತುಂಬ ಎತ್ತರ ಇದ್ದಾನೆ. ಮೇ ಬಿ ಒಂದು ನಮ್ಮ ಭೀಮಾ ಎಷ್ಟು ಹೈಟ್ ಇದ್ದಾನೋ ಅವನಿಗಿಂತ ಒಂದು 2 ಇಂಚ್ ಮಾತ್ರ ಕಡಿಮೆ ಇರ್ಬೋದು ಅಥವಾ ಈಕ್ವಲ್ ಇರ್ಬೋದು. ತೂಕ ಅಷ್ಟೇ ಒಂದು 4,500 kg ಇದ್ದಾನೆ 100%. ಬಟ್ ಅವನು ಇನ್ನೂ ತೂಕ ಹಾಕಲಿಲ್ಲ. ಅದಾದಮೇಲೆ ದಂತ ತುಂಬ ಚೆನ್ನಾಗಿದೆ, ಮುಖದ ಲಕ್ಷಣ ತುಂಬ ಚೆನ್ನಾಗಿದೆ. ಸೊ ಹಾಗೆ ತುಂಬ ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್ ಅವನು, ಮತ್ತು ಅಷ್ಟೇ ಧೈರ್ಯವಂತ. ಅಂದರೆ ಅಷ್ಟು ಈಸಿಯಾಗಿ ಯಾರಿಗೂ ಸಹ ಭಯ ಬೀಳೋದಿಲ್ಲ. ಇನ್ ಕೇಸ್ ಅವನು ಕ್ರಾಲಿಂದ ಈಗ ಹೊರಗಡೆ ಬರ್ತಾನೆ ಅಂದ್ಕೊಳ್ಳಿ. ಸೊ ಈಗ ಹೊರಗಡೆ ಬಂದು ಒಂದು 2-3 ವರ್ಷ ಆಗುತ್ತೆ ಅವನು ದಸರಾಗೆ ಬರೋದು. ಅವನೇನಾದರೂ ಬಂದರೆ ಸೊ ಈ 3 ಆನೆಗಳಿಗೂ ಸಹ ಅವನು 100% ಕಾಂಪಿಟೇಷನ್ ಕೊಡ್ತಾನೆ. ಯಾರು ಅಂತಂದರೆ ಸೀಗೆ. ಈ 4 ಆನೆಗಳು ಭವಿಷ್ಯದಲ್ಲಿ ಅಂಬಾರಿ ಆನೆ ಆಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ಇವುಗಳನ್ನು ಬಿಟ್ಟು ಸೊ ಮತ್ತೆ ಇಬ್ಬರಿದ್ದಾರೆ, ಪಾರ್ಥಸಾರಥಿ ಹಾಗೆ ದುಬಾರೆ ಇಲ್ಲಿರ್ತಕ್ಕಂಥ ಅಯ್ಯಪ್ಪ. ಸ್ನೇಹಿತರೆ, ಅಯ್ಯಪ್ಪನ ವಯಸ್ಸು ಈಗ 13 ವರ್ಷ. ಸೊ ಹತ್ರ 8.5 ಅಡಿ ಹೈಟ್ ಇದ್ದಾನೆ. ಸೊ ಪಾರ್ಥಸಾರಥಿ ಸೊ ರಾಂಪುರ ಕ್ಯಾಂಪಲ್ಲಿದ್ದಾನೆ. ಸೊ ಮೇ ಬಿ ಅವನು ಕೂಡ ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ಅಂತಲೇ ಹೇಳಬೇಕಾಗುತ್ತೆ. ಸ್ನೇಹಿತರೆ, ನಾನು ಒಂದು ವಿಷಯ ಹೇಳ್ತೀನಿ, ದಸರಾಗೆ ಯಾವೆಲ್ಲ ಆನೆಗಳು ಸೆಲೆಕ್ಟ್ ಆಗುತ್ತೋ ಎಲ್ಲ ಆನೆಗಳಿಗೆ ಅಂಬಾರಿಯನ್ನು ಹೊರ್ತಕ್ಕಂಥ ಸಾಮರ್ಥ್ಯ ಇರುತ್ತೆ. ಬಟ್ ಅವಕಾಶ ಮಾತ್ರ ಒಂದೇ ಆನೆಗೆ ಸಿಗುತ್ತೆ. ಎಲ್ಲ ನಮ್ಮ ಆನೆಗಳು ಆ ದೇವರು. ಸೊ ನಮ್ಮ ಭೀಮನಿಗಾಗಿರ್ಬೋದು, ಕಂಜನ್ಗಾಗಿರ್ಬೋದು, ರಾಜನ್ಗಾಗಿರ್ಬೋದು, ಮಾಸ್ತಿಗಾಗಿರ್ಬೋದು, ಅಯ್ಯಪ್ಪಗಾಗಿರ್ಬೋದು, ಹಾಗೆ ಪಾರ್ಥಸಾರಥಿಗಾಗಿರ್ಬೋದು ಒಳ್ಳೆಯ ಆರೋಗ್ಯ, ಆಯಸ್ಸು, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಆಶಿಸುತ್ತಾ ಅವು 100 ವರ್ಷ ಚೆನ್ನಾಗಿರಲಿ ಅಂತ ಬೇಡ್ಕೊಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.